ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ. ನಾನು ಇವತ್ತು ಅಕ್ಕಿ ಹಿಟ್ಟಿನ ಲಡ್ಡುನ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಅಕ್ಕಿ ಹಿಟ್ಟಿನ ಲಡ್ಡನ್ನ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಇವಾಗ ಕಡಾಯಿಗೆ ನಾನು 2-3 ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಇವಾಗ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಯಾವುದಿರುತ್ತೋ ಅದನ್ನು ಫ್ರೈ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ನ ಇವಾಗ ನೀವು ಡೈರೆಕ್ಟಾಗೂ ಯೂಸ್ ಮಾಡ್ಬೋದು. ಇವಾಗ ಈ ಥರ ಫ್ರೈ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ತುಪ್ಪದಲ್ಲಿ. ಇವಾಗ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಇವಾಗ ಅದೇ ಕಡಾಯಿಗೆ ನಾನು ತುಪ್ಪನ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿ ತೊಗೋಬೋದು, ಇಲ್ಲಾಂದರೆ ಅಷ್ಟರಲ್ಲೇ ಹುರಿಬೋದು. ಇವಾಗ 1 ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಇಟ್ಟುಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಹಿಟ್ಟನ್ನು ಚೆನ್ನಾಗಿ ಇಟ್ಟು ಉರಿಬೇಕು. ಆಗ ಮಾತ್ರ ಲಡ್ಡು ತುಂಬ ಚೆನ್ನಾಗಾಗುತ್ತೆ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. 10 ನಿಮಿಷ ಆದರೂ ಉರಿಬೇಕು. ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ಮಧ್ಯಮ ಉರಿಯಲ್ಲಿಟ್ಟು ಚೆನ್ನಾಗಿ ಉರಿಬೇಕು ಇದನ್ನು. ಇವಾಗ ನಾನು 1 ಬೌಲ್ ಸಕ್ಕರೆ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸ್ವೀಟಿಗೆ ಅನುಗುಣವಾಗಿ ನೀವು ಸಕ್ಕರೆ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು. ನಿಮಗೆ ಕಮ್ಮಿ ಬೇಕಂದರೆ ಕಮ್ಮಿ ಆ್ಯಡ್ ಮಾಡ್ಕೋಬೋದು. ಇವಾಗ ಕ್ರೀಮನ್ನ ಹಾಕ್ತಾಯಿದ್ದೀನಿ. ಮಿಲ್ಕ್ ಕ್ರೀಮು, ಇದು ಫ್ರೆಶ್ ಇರೋಂಥ ಕ್ರೀಮನ್ನೇ ಹಾಕ್ತಾಯಿದ್ದೀನಿ. ರೆಡಿಮೇಡು ಮನೆಯಲ್ಲಿ ಔಟ್ಸೈಡಿಂದ ತಂದಿರೋದೆಲ್ಲ, ಮನೆಯಲ್ಲೇ ಮಾಡಿರೋಂಥ ಕ್ರೀಮ್ ಇದು. ಆದಷ್ಟು ಫ್ರೆಶ್ ಕ್ರೀಮನ್ನ ಯೂಸ್ ಮಾಡಿ ಚೆನ್ನಾಗಿ ಇದನ್ನು ಹುರಿತಾ ಇದ್ದೀನಿ. ಇವಾಗ ನೋಡಿ, ಸ್ಟೋವ್ನ ಆಫ್ ಮಾಡಿ ನಾನು ಕಡಾಯಿನ ಕೆಳಗೆ ತೊಗೊಂಡಿದ್ದೀನಿ. ಚೆನ್ನಾಗಿ ಇದನ್ನು ನೋಡಿ ಸ್ಪೂನ್ ಸಹಾಯದಿಂದ ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು. ಇವಾಗ ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. 1 ಸ್ಪೂನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಡ್ರೈ ಫ್ರೂಟ್ಸನ್ನ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ದಿನ ಇಟ್ಟರೆ ಸರಿ ಇರಲ್ಲ, 2 ದಿನ ಅಷ್ಟೇ ಇದು ಲಾಸ್ಟು. ಇವಾಗ ನೋಡಿ, ಬಿಸಿ ಇರುವಂಥ ಹಾಲನ್ನು ಹಾಕ್ತಾಯಿದ್ದೀನಿ. ಆ ಬೌಲಾಗೋಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಹಾಲನ್ನು ಹಾಕಬಾರ್ದು. ನಿಮಗೆ ಅದು ಕರೆಕ್ಟಾಗಿ ಉಂಡೆ ಮಾಡೋಕ್ಕೆ ಬರ್ತಾ ಇರಬೇಕು. ಆ ಥರ ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಹಾಕೋಬಾರ್ದು, ಅದು ಮುದ್ದೆ ಥರ ಆಗಿಬಿಡುತ್ತೆ, ತುಂಬ ಚೆನ್ನಾಗಲ್ಲ. ಅದಕ್ಕೋಸ್ಕರ ತುಂಬ ಹಾಲು ಹಾಕಿದರೆ. ಇವಾಗ ನೋಡಿ ಕರೆಕ್ಟಾಗಿ ಶೇಪ್ ಬರುತ್ತೆ ನೋಡಿ ಈ ಥರ. ಇದು ತುಂಬ ದಿನ ಇಡಬಾರ್ದು, ಯಾಕಂದರೆ ನಾವು ಹಾಲನ್ನು ಆ್ಯಡ್ ಮಾಡಿರ್ತೀವಿ, ಹಾಗಾಗಿ ಕ್ರೀಮನ್ನು ಆ್ಯಡ್ ಮಾಡಿರ್ತೀವಿ, ಹಾಗಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಇದು 2-3 ದಿನ ಅಷ್ಟೇ, ತುಂಬ ದಿನ ಇಡಬಾರ್ದು. ಈ ಲಡ್ಡು ಮಾತ್ರ ಬೇಕಂದಾಗ ಆಗ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಹೊಸ ರುಚಿ, ತುಂಬ ಚೆನ್ನಾಗಿರುತ್ತೆ ಇದು ನೋಡಿ. ಇವಾಗ ಡ್ರೈ ಫ್ರೂಟ್ಸನ್ನ ಮೇಲೆ ಇಟ್ಟು ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಬೇಕಂದಾಗ ಅಷ್ಟೇ 1 ಬೌಲನ್ನು ಮಾತ್ರ ಮಾಡ್ಕೋಬೇಕು, ತುಂಬ ಮಾಡ್ಕೋಬಾರ್ದು. ಇವಾಗ ನೋಡಿ, ನಾನು ಅಕ್ಕಿ ಹಿಟ್ಟನ್ನು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸಿ ಗಿರಣಿಯಲ್ಲಿ ಹಾಕ್ಸಿರೋದು. ಇದನ್ನು ಇದನ್ನು ಯೂಸ್ ಮಾಡಬಾರ್ದು. ಹಿಟ್ಟು ಡೈರೆಕ್ಟಾಗಿ ಈ ಥರ ಹುರಿದು ಪೌಡ್ರ್ ಮಾಡಿ ತೊಗೋಬೇಕು. ಇವಾಗ ರೆಡಿಯಾಗಿದೆ ಅಕ್ಕಿ ಹಿಟ್ಟಿನ ಲಡ್ಡು. ಹಿಟ್ಟನ್ನು ಪೌಡ್ರ್ ಮಾಡಿ ತೊಗೊಳ್ಳಿ, ಹುರಿದು ಸ್ವಲ್ಪ ಅಕ್ಕಿನ ಹುರಿದು ಪೌಡ್ರ್ ಮಾಡಿ ತೊಗೋಬೋದು, ಇಲ್ಲ ಅಂದರೆ ಬಿಸಿಲಲ್ಲಿ ಒಣಗಿಸಿ ತೊಗೋಬೋದು. ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಗ್ರೈಂಡ್ ಮಾಡಿ ತೊಗೋಬೋದು ಹಿಟ್ಟನ್ನು. ಹಸಿದನ್ನು ಯೂಸ್ ಮಾಡಬೇಡಿ, ಪೌಡ್ರನ್ನ, ಅಕ್ಕಿ ಹಿಟ್ಟನ್ನು. ಇವಾಗ ನೋಡಿ, ಟೇಸ್ಟಿಯಾಗಿರುವಂಥ ಅಕ್ಕಿ ಹಿಟ್ಟಿನ ಲಡ್ಡು ರೆಡಿಯಾಗಿದೆ. ತುಂಬ ಈಸಿ ಇದೆ ಮಾಡೋದು ಮಾತ್ರ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.